ಅಪ್ರಾಪ್ತೆ ಮೇಲೆ ಗ್ಯಾಂಗ್ ರೇಪ್ ಆಗಿದ್ರು ಅದನ್ನು ಮುಚ್ಚಾಕೋಕೆ ಯತ್ನಿಸಿರುವಂತಹ ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಇನ್ಸ್ಪೆಕ್ಟರ್ ಬಾಬು ಸಾಹೇಬ್ ಹುಲ್ಲಣ್ಣನವರ್ ಎತ್ತಂಗಡಿಯಾಗಿದೆ. ಅಪ್ರಾಪ್ತೆ ಮೇಲೆ ಲಾಡ್ಜ್ ಒಂದರಲ್ಲಿ ಗ್ಯಾಂಗ್ ರೇಪ್ ಆಗಿದ್ರು ಕೂಡ ಅದನ್ನು ಫೋಕ್ಸೋ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿದೆ. ಆರೋಪವನ್ನು ಬಿಎನ್ ಹುಲ್ಲಣ್ಣನವರ್ ಮುಚ್ಚಿ ಹಾಕಿದ್ರು. ಈ ಬಗ್ಗೆ ಸುದ್ದಿ ಟಿವಿಯಲ್ಲಿ ರಹಸ್ಯ ಕಾರ್ಯಾಚರಣೆ ಮೂಲಕ ವಿದ್ಯಾನಗರ ಇನ್ಸ್ಪೆಕ್ಟರ್ ಬಿಎನ್ ಹುಲ್ಲಣ್ಣನವರ ಯಾವ ರೀತಿ ಇಡೀ ಪ್ರಕರಣವನ್ನು ಮುಚ್ಚಾಕೋಕೆ ಯತ್ನಿಸಿದ್ರು ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ಟಿತ್ತು ಸುದ್ದಿ ಟಿವಿ. ಇನ್ನು ಸುದ್ದಿ ಟಿವಿ ವರದಿಯನ್ನು ಆಧರಿಸಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಪಾಂಡುರಂಗ ರಾಣೆ ಗ್ಯಾಂಗ್ ರೇಪ್ ಪ್ರಕರಣ ತನಿಖೆಯನ್ನ ಅಶೋಕ್ ನಗರ ಠಾಣೆ ಇನ್ಸ್ಪೆಕ್ಟರ್ ಜಗದೀಶ್ ಹಂಚಿನಾಳ್ ಅವರಿಗೆ ವಹಿಸಿದ್ರು. ಆದರೆ ಸುದ್ದಿ ಟಿವಿ ವರದಿ ಡಿಐಜಿ ಆರ್ಕೆ ದತ್ತಾ ಅವರ ಗಮನ ಕೂಡ ಸೆಳೆದಿತ್ತು. ಅಷ್ಟೇ ಅಲ್ಲ, ಗ್ಯಾಂಗ್ ರೇಪ್ ಪ್ರಕರಣದ ತನಿಖೆಯನ್ನ ಡಿಸಿಪಿ ರೇಣುಕಾ ಸುಕುಮಾರನ್ ಅವರಿಗೆ ವಹಿಸಬೇಕು, ಅದರಲ್ಲಿ ನೀವು ಹಸ್ತಕ್ಷೇಪ ಮಾಡಕೂಡದು ಅಂತ ಖಡಕ್ ಆದೇಶ ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ವಿದ್ಯಾನಗರ ಪೊಲೀಸ್ ಇನ್ಸ್ಪೆಕ್ಟರ್ ಬಿಎನ್ ಹುಲ್ಲಣ್ಣನವರನ್ನ ಖಾನಾಪುರದ ತರಬೇತಿಗೆ ಶಾಲೆಗೆ ಒಂದು ವರ್ಗಾವಣೆ ಮಾಡಲಾಗಿದೆ. ಅಪ್ರಾಪ್ತೆ ಮೇಲೆ ಗ್ಯಾಂಗ್ ರೇಪ್ ಆಗಿದ್ರು ಕೂಡ ಅದನ್ನು ಮುಚ್ಚಿ ಹಾಕೋಕೆ ಯತ್ನಿಸಿದಂತ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಇನ್ಸ್ಪೆಕ್ಟರ್ ಬಾಬು ಸಾಹೇಬ ಹುಲ್ಲಣ್ಣನವರ್ ಅವರ ಎತ್ತಂಗಡಿಯಾಗಿದೆ. ಸೊ ಈ ಕುರಿತಂತೆ ಸುದ್ದಿ ಟಿವಿ ವಿಸ್ತೃತ ವರದಿಯನ್ನ ಬಿತ್ತರಿಸಿತು. ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಹಿರಿಯ ಅಧಿಕಾರಿಗಳು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಮಹಾಬಲೇಶ್ವರ್. ಮಹಾಬಲೇಶ್ವರ್, ನಾವು ನೋಡ್ತಾ ಇದ್ವಿ ಹುಲ್ಲಣ್ಣನವರನ್ನ ಎತ್ತಂಗಡಿ ಮಾಡಲಾಗಿದೆ, ಅದು ಕೂಡ ಬೇರೆ ಕಡೆಗೆ ಎತ್ತಂಗಡಿ ಮಾಡಲಾಗಿದ್ದು. ಸೊ ಅಲ್ಲಿ ಅವರು ಯಾವ ರೀತಿ ಕಾರ್ಯವನ್ನ ನಿರ್ವಹಿಸಬಹುದು ಅನ್ನೋಂಥ ಒಂದು ಪ್ರಶ್ನೆ ಮೂಡುತ್ತೆ. ಅದು ಕೂಡ ಖಾನಾಪುರದ ತರಬೇತಿ ಶಾಲೆಗೆ ವರ್ಗಾವಣೆ ಮಾಡಲಾಗಿದೆ ಅಂತ. ಏನದು ತರಬೇತಿ ಶಾಲೆ, ಯಾವ ರೀತಿ ಇವರ ಒಂದು ವರ್ಗಾವಣೆ ಆಗಿದೆ, ಅಲ್ಲಿ ಯಾವ ರೀತಿ ಇರಬಹುದು ಇವ್ರ ಕೆಲಸಗಳು ಅಂತ? ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕು, ಒಂದು ಸಾಮಾಜಿಕ ಕಳಕಳಿಯನ್ನ ಇಟ್ಟುಕೊಂಡಂತ ವರದಿ ಯಾವ ರೀತಿ ಪರಿಣಾಮ ಬೀರಬಲ್ಲದು ಅನ್ನೋದಕ್ಕೆ ಈ ಒಂದು ಅಪ್ರಾಪ್ತಿ ಮೇಲಿನ ಗ್ಯಾಂಗ್ ರೇಪ್ ಪ್ರಕರಣ ಒಂದು ಸಾಕ್ಷಿ. ಮತ್ತು ಆ ಪ್ರಕರಣಕ್ಕೆ ಸಂಬಂಧಿಸಿಪಟ್ಟಂತೆ ಕರ್ತವ್ಯ ಲೋಪ ಎಸಗಿದಂತ ಬಾಬಾ ಸಾಹೇಬ್ ಹುಲ್ಲಣ್ಣನವರು ಏನು ವಿದ್ಯಾನಗರ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರು, ಅವ್ರ ಮೇಲೆ ಈಗಾಗಲೇ ಎತ್ತಂಗಡಿಯನ್ನ ಮಾಡಲಾಗಿದೆ. ಈಗ ಅವರು ಎಕ್ಸಿಕ್ಯೂಟಿವ್ ಪೋಸ್ಟ್ ನಲ್ಲಿದ್ರು, ಇಲ್ಲಿ ವಿದ್ಯಾನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಎಕ್ಸಿಕ್ಯೂಟಿವ್ ಪೋಸ್ಟ್ ನಲ್ಲಿದ್ರು. ಈಗ ಅವರನ್ನ ಖಾನಾಪುರದ ತರಬೇತಿ ಶಾಲೆ ಅಂದ್ರೆ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್. ಒಂದ್ ರೀತಿ ಪೊಲೀಸ್ ಇಲಾಖೆ ಇದನ್ನ ಯಾವ ರೀತಿಯಾಗಿ ಹೆಸರಿಸುತ್ತೆ ಅಂದ್ರೆ, ಅವರಿಗೆ ತಮ್ಮ ಕರ್ತವ್ಯ ಲೋಪ ಮತ್ತು ಅವ್ರ ಮೇಲೆ ಇರತಕ್ಕಂತ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಅವರಿಗೆ ಇದು ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಶಿಕ್ಷೆ ಅಂತಾನೆ ಅರ್ಥೈಸಲಾಗುತ್ತೆ. ಹೀಗಾಗಿ ಇಲ್ಲಿ ಒಂದು ಗ್ಯಾಂಗ್ ಅಪ್ರಾಪ್ತ ಮೇಲೆ ಲಾಡ್ಜ್ ನಲ್ಲಿ ಗ್ಯಾಂಗ್ ರೇಪ್ ನಡೆದಿದ್ರು ಸಹ ಅವರ ಆರೋಪಿಗಳನ್ನ ಸೇವ್ ಮಾಡೋದಕ್ಕಾಗಿ ಬೇರೆ ಪ್ರಕರಣ ದಾಖಲಿಸಿ ಕರ್ತವ್ಯ ಲೋಪ ಎಸಗಿರುವುದನ್ನ ಒಂದೊಂದು ಎಳೆಯಾಗಿ ಸುದ್ದಿ ಟಿವಿ ರಹಸ್ಯ ಕಾರ್ಯಾಚರಣೆ ಮೂಲಕ ಬಯಲಿಗೆಳೆದಿತ್ತು. ಇದಾದ ನಂತರ ಕಮಿಷನರ್ ಪಾಂಡುರಂಗ ರಾಣೆ ಅವರು ಈ ಪ್ರಕರಣವನ್ನ ಇಲ್ಲ, ಆ ರೀತಿ ಆಗೇ ಇಲ್ಲ, ಯಾರು ನಮ್ಗೆ ದೂರು ಕೊಟ್ಟಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಇಲ್ಲಿ ಪೋಕ್ಸೋ ಕಾಯ್ದೆಯಡಿ ಒಬ್ಬ ಅಪ್ರಾಪ್ತಿಯ ಮೇಲೆ ಈ ರೀತಿಯ ಅನುಮಾನ ವ್ಯಕ್ತಪಟ್ಟ ಶಂಕೆ ಇದ್ಮೇಲೆ ರೇಪು ಗ್ಯಾಂಗ್ ರೇಪ್ ಆದಂತ ಸಂದರ್ಭದಲ್ಲಿ ಮತ್ತು ರೇಡ್ ಅಂತ ಸಂದರ್ಭದಲ್ಲಿ ರೇಡ್ ಅಂತನೂ ತೋರಿಸಿಲ್ಲ ಅವರನ್ನ, ಆರೋಪಿಗಳನ್ನ ಬೇರೆ ಕಡೆ ಸಿಕ್ಕಿದ್ದಾರೆ, ಅನುಮಾನಾಸ್ಪದ ವ್ಯಕ್ತಿಗಳಾಗಿ ಸಿಕ್ಕಿದ್ದಾರೆ ಅಂತ ಹೇಳಿದ್ರು. ಇಲ್ಲಿ ಪೊಲೀಸ್ ಕಮಿಷನರ್ ಅದನ್ನು ಬಚಾವ್ ಮಾಡೋಕೆ ಯತ್ನಿಸಿದ್ರ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿದೆ. ಇದಾದ ನಂತರ ಈ ವರದಿ ಪೊಲೀಸ್ ಮಹಾನಿರ್ದೇಶಕರ ಗಮನಕ್ಕೂ ಬಂದಿತ್ತು. ಆಗ ಪೊಲೀಸ್ ಕಮಿಷನರ್ ಆದಂತ ಪಾಂಡುರಂಗ ರಾಣಿ ಅವರನ್ನ ಈ ಬಗ್ಗೆ ಖಡಕ್ ಎಚ್ಚರಿಸಿದಂತ ಆರ್ಕೆ ದತ್ತಾ ಅವರು ಈ ಪ್ರಕರಣಕ್ಕೆ ಸಂಬಂಧಿಸಿಪಟ್ಟಂತೆ ಡಿಸಿಪಿ ರೇಣುಕಾ ಸುಕುಮಾರನ್ ಅವರಿಗೆ ಪ್ರಕರಣದ ತನಿಖೆಯ ನೇತೃತ್ವ ವಹಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಂಡು ನನಗೆ ವರದಿ ನೀಡುವಂತೆ ಸಹ ಅವರು ಆದೇಶವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ವಿದ್ಯಾನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಂತ ಬಿಎನ್ ಹುಲ್ಲಣ್ಣನವರ್ ಈಗ ಖಾನಾಪುರದ ತರಬೇತಿ ಶಾಲೆಗೆ ವರ್ಗಾವಣೆ ಆಗಿರುವಂತದ್ದು. ಶಾಲಿನಿ, ಇದು ಸುದ್ದಿ ಟಿವಿಯ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬಹುದು. ಎಸ್, ಖಂಡಿತ. ಸೊ ಅಧಿಕಾರಿಗಳು ಕೂಡ ಶೀಘ್ರ ಕ್ರಮ ತಗೊಂಡಿರ್ತಾರೆ ಅಂದ್ರೆ ಬಹುಶಃ ಈ ಒಂದು ವರದಿಯ ಮತ್ತು ಸುದ್ದಿ ಟಿವಿಯ ಕೆಲಸ ಕುರಿತು ಶ್ಲಾಘನೆಯನ್ನ ವ್ಯಕ್ತಪಡಿಸಿರ್ತಾರೆ ಅಂತ ಭಾವಿಸ್ತೀನಿ. ಸೊ ಹಿರಿಯ ಅಧಿಕಾರಿಗಳನ್ನ ಏನಾದರೂ ಸಂಪರ್ಕಿಸಿದ್ರ, ಅವರು ಯಾವ ರೀತಿ ಅಭಿಪ್ರಾಯವನ್ನ ಪಟ್ಟರು ಈ ಒಂದು ಪ್ರಕರಣವನ್ನ ಅವರ ಗಮನ ತನಕ ಬಯಲಿಗೆ ಎಳೆದಿದ್ದಕ್ಕೆ? ಶಾಲಿನಿ, ಒಂದು ಮಾತು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಈ ಗಮನ ರಾಜ್ಯದ ವಿರೋಧ ಪಕ್ಷದ ನಾಯಕರು ಗಮನಕ್ಕೂ ಬಂದಿದೆ. ಅವರು ನಾಳೆ ಸೋಮವಾರ ಏನು ಸದನ ನಡೆಯುತ್ತೆ, ಆ ಸದನ ಸಂದರ್ಭದಲ್ಲೂ ಈ ವರದಿಯನ್ನ ಸುದ್ದಿ ಟಿವಿ ವರದಿಯನ್ನ ಆಧರಿಸಿಯೇ ನಾನು ಚರ್ಚೆ ಮಾಡ್ತೀನಿ ಅನ್ನೋ ಮಾತನ್ನ ಸಹ ಈಗಾಗಲೇ ಅವರು ಹೇಳಿದ್ದಾರೆ. ಇದಷ್ಟೇ ಅಲ್ಲ, ಐಜಿ ಏನು ಪೊಲೀಸ್ ಮಹಾನಿರ್ದೇಶಕರಿದ್ದಾರೆ ಆರ್ಕೆ ದತ್ತಾ ಅವರಿಗೂ ಸಹ ಈ ವರದಿಯ ಸಂಬಂಧಪಟ್ಟ ಹಾಗೆ ಅವರ ಗಮನಕ್ಕೆ ತರಲಾಗಿತ್ತು. ಆ ವರದಿ ಗಮನಕ್ಕೆ ತಂದ ಮೇಲೆ ಇಷ್ಟೊಂದು ಕ್ರಮ ಕೈಗೊಂಡಿರುವಂತದ್ದು ಶಾಲಿನಿ. ಹೀಗಾಗಿ ಇಲ್ಲಿ ಒಂದು ಈ ಪ್ರಕರಣ ನಡೆದಿರುವಂತದ್ದು ಮೇ 5ನೇ ತಾರೀಕು. ಮೇ 5ನೇ ತಾರೀಕು ಆದ ನಂತರ ಸುದ್ದಿ ಟಿವಿ ಆ ಬಗ್ಗೆ ಒಂದು 10 ರಿಂದ 12 ದಿನಗಳವರೆಗೆ ವಿಸ್ತೃತವಾಗಿ ತನಿಖಾ ವರದಿಯನ್ನ ಮಾಡಿತ್ತು. ಅದನ್ನ ಏನಾಗಿದೆ, ಅದರ ಲೋಪ ಏನಾಗಿದೆ ಅನ್ನೋದನ್ನ ಪೋಕ್ಸೋ ಕಾಯ್ದೆಯಡಿ ಯಾವ ರೀತಿ ಇದು ಲೋಪ, ಇದು ತಪ್ಪು ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದ ಮೇಲೆ ಪೊಲೀಸ್ ಕಮಿಷನರ್ ಅನಿವಾರ್ಯವಾಗಿ ಕ್ರಮ ಕೈಗೊಳ್ಳಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದು ಸುದ್ದಿ ಟಿವಿ ಇಂಪ್ಯಾಕ್ಟ್. ಶಾಲಿನಿ, ಎಸ್, ಧನ್ಯವಾದ ಮಹಾಬಲೇಶ್ವರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.